ಸುಗ್ರೀವ ಆನೆ ಪಾಪದ ಆನೆ. ಅದು ಅವನು ರಾಜನ ಮೇಲೆ ಒಂದು ಒಂದು ಆಕಸ್ಮಿಕವಾಗಿ ಒಂದು ಆಕ್ರಮಣ ಆಯಿತು. ಈಗ ಅವನು ದೊಡ್ಡ ಕಳ್ಳಿಗೆ ಪೆಟ್ಟಾಗಿದೆ ಅಂತೆ. ಆಮೇಲೆ ಅವರೆಲ್ಲ ಪರ್ಮನೆಂಟ್ ಆಗಿಲ್ಲ ಇನ್ನೂ. ಅವರಿಗೆಲ್ಲ 15,000 ರೂಪಾಯಿ ಸಂಬಳ. ಅದೇನೋ ಈಗ ಸರಿ, ಅವನಿಗೆ ಕಡಿಮೆ ಅಂದರೆ ಒಂದು 3-4 ತಿಂಗಳು ರೆಸ್ಟಲ್ಲಿ ಇರಬೇಕು. ಅವನ ಮಕ್ಕಳು, ಅವನ ಹೆಂಡತಿ, ಅವನ ಸಂಸಾರ ಎಲ್ಲ ಸಾಕ್ಬೇಕು. ಅದೊಂದಾಯಿತು. ಆಮೇಲೆ ಹಿಂದೆ ಮದ ಬಂದಾಗಲೇ ನಮ್ಮ ಗಜೇಂದ್ರ ಆನೆ ನಮ್ಮ ಮಾವತನ ಮೇಲೆ ಅಟ್ಯಾಕ್ ಮಾಡ್ತು. ಲಾಸ್ಟಿಗೆ ಆ ಆನೆನೇ ನೆಗ್ಲೆಕ್ಟ್ ಮಾಡಿ ಮೂಲಿಗೆ ಬಿಸಾಕಿರೋ. ಹಾಗಾಗಿ ಈಗಲೂ ಹಾಗಾಗಬಾರ್ದು. ಯಾಕೆಂದರೆ ಇವನು ಬಂದ ಅಲ್ಲಿ ಅವತ್ತು ಆಗಿದ್ದ ಘಟನೆ ಏನು ಅಂದರೆ, ಎಲ್ಲ ಊಟಕ್ಕೆ ಹೋಗಿದ್ರು, ತಿಂಡಿಗೆ ಹೋಗಿದ್ರು. ಆವಾಗ ಇವನ್ ಬಿಟ್ರು ಅಲ್ಲಿ, ನಿನ್ನ ಪಾಡಿಗೆ ಇರು ಮರ, ಕೂತಿರು ಅಷ್ಟೇ ಆನೆ ಹತ್ರ ಅಂತ. ಇವನು ಮಲಗಿದ್ದ ಆನೆ ಮೈ ಮೇಲೆ ಇದ್ದಿದ್ದ ಮಣ್ಣೆಲ್ಲ ಒಂದು ಸೊಪ್ಪು ತಗೊಂಡು ಬಡಿತಾ ಇದ್ದ. ಬಡಿತಾ ತೆಗೆದಾದ್ರು ಮುಖಕ್ಕೆ ಮುಖಕ್ಕೆ ಬಡಿದ ಕೂಡಲೇ ಮೊದಲೇ ಮದ ಬಂದಿದ್ದ ಆನೆ. ಮದ ಬಂದ ಆನೆ ಇವನ್ ಬಂದು ಕೆಲ್ಸಕ್ಕೆ ಸೇರಿ 1 ವರ್ಷ ಆಗಿರೋದು, ಜಾಸ್ತಿ ಏನು ಆಗಿಲ್ಲ. ಮುಖಕ್ಕೆ ಸೊಪ್ಪು ತಗೊಂಡು ಬಡಿದ ಕೂಡಲೇ ಸಿಟ್ಟು ಬಂದು ಅದು ಒಂದ್ ಸತಿ ಅವನ್ನ ದೂಕ್ತು ಅಂದ್ರೆ ಸೊಂಡ್ಲಲ್ಲಿ ದೂಕ್ಲಿಲ್ಲ, ಕೋರೆಯಲ್ಲಿ ದೂಕ್ತು. ಈಗ ಅವನು ದೊಡ್ಡ ಕಳ್ಳಿಗೆ ಏನೋ ಪೆಟ್ಟಾಗಿದೆ ಅಂತೆ, ICU ಇದ್ದಾನೆ. ಒಬ್ಬ ಪಾಪದ ಮನುಷ್ಯ. ಅದಕ್ಕೆ ಅವನು ವಾಸಿ ಆಗೋವರೆಗೂ, ಅವನು ಕೆಲ್ಸಕ್ಕೆ ಬರೋವರೆಗೂ ಅವನಿಗೆ ಸರ್ಕಾರ ಅವನಿಗೆ ಸಹಾಯ ಮಾಡಬೇಕು. ಅವನ ಸಂಬಳ ಅವನಿಗೆ ಕೊಡ್ಬೇಕು. ಅವನು ಮತ್ತೆ ಪರ್ಮನೆಂಟ್ ಅಲ್ಲ, ಅವ್ರನ್ನ ಯಾರನ್ನೂ ಪರ್ಮನೆಂಟು ಮಾಡಿಲ್ಲ. ಎಲ್ಲ ಇದೆ. ಹಾಗಾಗಿ ದಯವಿಟ್ಟು ಆ ಆನೆನ ಗಜೇಂದ್ರನ್ ಮಾಡಿದಂಗೆ ಮಾಡಬೇಡಿ. ಅದೊಂದು ಸುಂದರವಾದ ಒಂದು ದೈತ್ಯ ಆನೆ, ಸುಮಾರು 6,000 kg ಇರೋ ಆನೆ. ಆಮೇಲೆ ಮದ ಬಂದ ಆನೆಗಳು ಸಿಟ್ಟು ಜಾಸ್ತಿ, ಆಮೇಲೆ ದಡ್ಡನೂ ಆಗಿರ್ತವೆ. ಅವಕ್ಕೆ ನಾವು ಏನು ಮಾಡಿದೆ ಅಂತ ಗೊತ್ತಾಗಲ್ಲ. ಅದನ್ನ ಕರ್ಕೊಂಡ್ಬಂದಿದ್ದೇ ತಪ್ಪು. 2 ಮದ ಬಂದ ಆನೆಗಳನ್ನ ತುಂಬಿಸಿ ಕರ್ಕೊಂಡ್ಬಂದಿದ್ರು. ಮೊನ್ನೆ ಇದು ಲಕ್ಷ್ಮಣ ಆನೆನೂ ಇತ್ತು, ಅದಕ್ಕೂ ಮದ ಬಂದಿತ್ತು, ದೂರದಲ್ಲಿ ನಿಲ್ಸ್ಕೊಂತಿದ್ರು. ಆಕಸ್ಮಿಕ ಆಗಿದೆ. ಆನೆಗೆ ಆ ಶಿಕ್ಷೆ ದಯವಿಟ್ಟು ಕೊಡಬೇಡಿ. ಗಜೇಂದ್ರನ್ ಥರ ಮಾಡಕ್ ಹೋಗ್ಬೇಡಿ. ಇದೊಂದು ಒಳ್ಳೆ ಆನೆ, ಮುಂದೆ ನಮ್ಮ ಭವಿಷ್ಯದ ಆನೆ. ಒಂದು ಆಜಾನುಬಾಹು ದೈತ್ಯ ಆನೆ. 6,000 kg ಒಂದು ಆನೆ ಅಂದ್ರೆ, ಅದು ಸಾಕಿದ ಆನೆ ಅಂದ್ರೆ ಎಂತ ಆನೆ ಆಗ್ಬೋದು. ಸುಮಾರು ಆನೆಗಳನ್ನ ಹಿಡಿದಿದೆ. ಎಂತ ಆನೆಗಳಿಗೂ ಬೇಕಾದ್ರೆ ತಲೆ ಕೊಟ್ಟು ಕಾದಾಡ್ತದೆ. ಹಾಗಾಗಿ ಅದನ್ನ ಇನ್ನು ಗಜೇಂದ್ರನ್ ಥರ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ. ನಾಳೆ ಈ ಆನೆ ಗ್ಯಾರಂಟಿ ಸಿಗ್ತದೆ. ಆದರೆ ಮೂಡಿಗೆರೆ ಕಡೆ ಭಾಗಕ್ಕೆ ಹೋದ್ರೆ ಕಷ್ಟ ಆಗ್ಬೋದು. ಇಷ್ಟ ಆಯ್ತು ಇವತ್ತಿನ ದಿನ. ಆಮೇಲೆ ಮತ್ತೊಂದು ಹೊಸ ಬೆಳವಣಿಗೆ ಅಂದ್ರೆ, ಭೀಮ ಮತ್ತೆ ಶ್ರೀಕಂಠ ಆನೆಗಳು ಇವತ್ತು ಆ ಆನೆಗಳನ್ನ ವಾಪಸ್ ಕಳ್ಸಿರು 2ನ. ಲಕ್ಷ್ಮಣ ಮತ್ತೆ ಸುಗ್ರೀವನ್ನ. ಅವ್ರ ಬದಲಿಗೆ ನಮ್ಮ ಭೀಮ ಬಂದಾನೆ. ಭೀಮ ಇನ್ನು ಖುಷಿಯಲ್ಲೇ ಇದ್ದ ಭೀಮ. ಆಮೇಲೆ ಗುಂಡಣ್ಣ, ಆಮೇಲೆ ಅವನು ನಂಜುಂಡ ಎಲ್ಲ ಬಂದಿದ್ರು. ಇಷ್ಟಾಗಿದೆ. ಇನ್ನು ನಾಳೆ ಅದು ಹಿಡಿದ ಮೇಲೆ ಬಹುಶಃ ಆಲೂರು ಭಾಗದಲ್ಲಿ ಒಂದು 4 ಆನೆಗಳು, ಈ KP ಕಾಲರ್ ಅಂತ ಒಂದು ಕಿತಾಪತಿ ಆನೆ ಭೀಮನ್ ಜೊತೆ ಹಿಂದೆ ಇದ್ದಿದ್ದು, ಆಮೇಲೆ ಇಲ್ಲಿ ಬಂದು ಇಲ್ಲೆಲ್ಲ ತರಲೆ ಮಾಡಿ ಮತ್ತೆ ಶನಿವಾರ ಸಂತೆಗೆ ಹೋಗಿ, ಶನಿವಾರ ಸಂತೆಯಿಂದ ಒಂದು ಆನೆ ಒಂದು ಏನೋ ಪೂಸಿ ಹೊಡ್ಕೊಂಡ್ ಕರ್ಕೊಂಡ್ಬಂದು ಅವನ್ನ ಅರ್ಧಕ್ಕೆ ಬಿಟ್ಟು ಹೋಗಿ, ಒಬ್ಳು ಲೇಡಿನ ಬೇಲೂರು ಭಾಗದಲ್ಲೇ ಸಾಯಿಸಿ ಮತ್ತೆ ಎಲ್ಲೋ ಪರಾರಿ ಅದನ್ನು. ಈಗ ಅಲ್ಲಿ 4 ಆನೆಗಳ ಜೊತೆ ಸೇರ್ಕೊಂಡಾನೆ ಇದ್ರ ಹತ್ರ ಆಲೂರು ಭಾಗದಲ್ಲಿ. ಅಲ್ಲೂ ಒಂದು ಸರಿಯಾದ ದೊಡ್ಡ ಆನೆನ ಭಾರಿ ಫ್ರೆಂಡ್ಶಿಪ್ ಮಾಡಿಕೊಂಡು ಅವನು ಇಲ್ಲಿ ಕರ್ಕೊಬರಕ್ ನೋಡ್ತಾ ಇದ್ದಾನೆ. ಈ ಬಹುಶಃ ಇಲ್ಲಿ ಆನೆ ನಾಳೆ ಹಿಡ್ದಾದ್ಮೇಲೆ ನಾಡ್ದು ಆ KP ಕಾಲರ್ನೇ ಹಿಡಿಯೋ ಚಾನ್ಸ್ ಇದೆ. ಆಲೂರು ಭಾಗದಲ್ಲಿ ಇರೋನು ಅಲ್ಲಿ ಎಲ್ಲರ ಮನೆ ಬಾಗ್ಲಿಗೆ ಬರೋದು ಏನೇನೋ ಮಾಡ್ತಾ ಇದ್ದಾನೆ. ಇಷ್ಟಾಗಿದೆ.
ಓಕೆ. ಅಷ್ಟರೊಳಗೆ ಭೀಮಾ ಮತ್ತೆ ಕ್ಯಾಪ್ಟನ್ ನಿನ್ನೆ ಒಂದೇ ಕಾಡಿಗೆ ಬಂದು ಹೋಗಿದ್ದಾರೆ, ಬೇರೆ ಬೇರೆ ಸಮಯದಲ್ಲಿ ರಾತ್ರಿ ಹಾಂ ಅರಮನೆ ಗುಡ್ಡಕ್ಕೆ ಬಂದು ಹೋಗಿದ್ದಾರೆ. ಬಹುಶಃ ಭೀಮ ಬಂದೋದ್ಮೇಲೆ ಕ್ಯಾಪ್ಟನ್ ಬಂದೋದ್ಮೇಲೆ ಭೀಮ ಬಂದೋದ್ನ ಗೊತ್ತಿಲ್ಲ, ಆದ್ರೂ ಸದ್ಯದಲ್ಲಿ ಮುಖಾಮುಖಿ ಆಗ ಚಾನ್ಸ್ ಇದೆ. ಇಷ್ಟು ನಡೆದಿದೆ. ಸರಿ. ನಾಳೆ ಏನಾಗ್ತದೆ ನೋಡ್ಬೇಕು. ಆನೆ ಸಿಗ್ತದೋ ಇಲ್ಲ ಆನೆ ಮೂಡಿಗೆರೆ ಕಡೆ ಹೋಗ್ತದೋ ಇಲ್ಲ ಕ್ಯಾಪ್ಟನ್ ಜೊತೆ ಹೋಗಿ ಸೇರ್ಕೊಂತದೋ. ನೋಡಿ, ಬಹಳ ರೋಚಕವಾಗಿದೆ ಕಾರ್ಯಾಚರಣೆ. ಫಸ್ಟು ಅಂದರೆ ಡೇ 1 ಕಾಡಾನೆ ಸೆರೆ ಹಿಡಿತಾರಲ್ಲ, ಆಗ ಹಗ್ಗ ಕಟ್ಟಾಗಿ ಎಸ್ಕೇಪ್ ಆದ ಕಾಡಾನೆ ಲೊಕೇಶನ್ ಇದು ನೋಡಿ, ಕಿತ್ತಾವರ ಅಂತ. ಸೊ ಇಲ್ಲಿ ಕಾರ್ಯಾಚರಣೆ ಮೊದಲ ದಿವಸ ಮಾಡ್ತಾರೆ. ಅದಾದಮೇಲೆ 2ನೇ ಬಾರಿಗೆ ಅಟೆಂಪ್ಟ್ನಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಅದು ಕಡೆ ನೋಡಿ, ಚೀಕ್ನಹಳ್ಳಿ. 2ನೇ ದಿವಸ ಮಾಡಿದಂಥ ಕಾರ್ಯಾಚರಣೆ 3 ಲೊಕೇಶನ್ ಚೇಂಜ್ ಆಗುತ್ತೆ. ಚೀಕ್ನಹಳ್ಳಿಯಿಂದ ಈ ಕಡೆ ಬರುತ್ತೆ ಕಸ್ಕೆಬೈಲಿಂದ ಗೋಣಿಬೀಡು ಬರುತ್ತೆ. ನೋಡಿದ್ರಾ, ಈ ಥರ ಆಟಾಡಿಸ್ತಾ ಇದ್ದಾನೆ. 2ನೇ ದಿವಸ ಕೂಡ ಕಾರ್ಯಾಚರಣೆ ಆಗೋದಿಲ್ಲ, 6 ಗಂಟೆ ತನಕ ಆಗಿಬಿಡುತ್ತೆ. ತುಂಬಾ ಓಡಾಡಿಸುತ್ತೆ. ಸೊ ಹಾಗಾಗಿ ನಿನ್ನೆ ಕಾರ್ಯಾಚರಣೆಯನ್ನು ಅಲ್ಲಿಗೆ ನಿಲ್ಲಿಸಿರ್ತಾರೆ. ಇವತ್ತು ಕಂಟಿನ್ಯೂಟಿ 3ನೇ ದಿವಸ ಏನಾಗಿದೆ ಅಂದರೆ ಆನೆ ಮತ್ತೆ ಎಸ್ಕೇಪ್ ಆಗಿದೆ. ಎಲ್ಲಿಗೆ ಬಂದಿದೆ ಅಂದರೆ ಹಾಗೆ ನೋಡ್ತಾ ಇರಿ, ಬೇಲೂರು ತಾಲೂಕು ಈಗ ಸದ್ಯಕ್ಕೆ ಇರುವಂಥ ಒಂದು ಲೊಕೇಶನ್. ಎಲ್ಲ ಒಂದು ಮಲ್ಸಾವರ ಎಲ್ಲ ಕೂಡ ಓಡಾಡಿದೆ. ನೋಡ್ತಾರೆ ಕಾನಹಳ್ಳಿ, ಈ ಒಂದು ಲೊಕೇಶನ್ ಭಾಗದಲ್ಲಿ ಈಗ ಸದ್ಯಕ್ಕೆ ಕಾಡಾನೆ ಇದೆ. ಯಾವ ರೀತಿ ಓಡಾಡ್ತಾ ಇದೆ ನೋಡ್ತಾ ಇರ್ಬೋದು ನೀವೇ. ನಿನ್ನೆ ಮೂಡಿಗೆರೆ ತಾಲೂಕು ಗೋಣಿಬೀಡು ತನಕ ಹೋಗಿ ಮತ್ತೆ ಇಲ್ಲೇ ಹಿಂಗೆ ನಡ್ಕೊಬಂದು ಸ್ಟ್ರೈಟಾಗಿ ಕಾನಹಳ್ಳಿ ಅಂತ ಎಲ್ಲಿ ಸಿಗುತ್ತೆ, ಈ ಲಕ್ಷ್ಮೀಪುರ ಎಲ್ಲ ಕೂಡ ದಾಟ್ಕೊಬಂದಿದೆ. ನೋಡೋಣ ಇವತ್ತು ಕಾರ್ಯಾಚರಣೆ ಯಾವ ರೀತಿ ಮಾಡ್ತಾರೆ.